ಫಿಲಂ ಶೋ ಬಂದು 10:30 ಇವ್ರು ನಮ್ಮ ಮಾರುತಿ ಬಂದು ಇವಾಗ ಜಾಯಿನ್ ಆದ್ರು. ನಾನು 3 ವರ್ಷಕ್ಕೆ ಮದುವೆ ಆದ್ಮೇಲೆ ಮೊದಲನೇ ಫಿಲಂ ನಾನು ನಮ್ಮ ಯಜಮಾನ್ರ ಜೊತೆಗೆ ಬರ್ತಾ ಇರೋದು. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ದಾವಣಗೆರೆ ಜೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾವಿವತ್ತು ಹೋಗ್ತಾ ಇರೋದು. ನೋಡಿ, ಕಾರ್ ರೆಡಿ ಇದೆ. ಟಾಕ್ಸಿಕ್ ಮೂವಿ, ಯಶ್ ಅವರ ಟಾಕ್ಸಿಕ್ ಮೂವಿ ರಿಲೀಸ್ ಇವತ್ತು 26 ಆಗಸ್ಟ್ 2026. ದ ಮೋಸ್ಟ್ ವೈಟಿಂಗ್ ಸಿನಿಮಾ. 2022ರಲ್ಲಿ KGF ಫಿಲಂ ನೋಡಿದ್ಮೇಲೆ 4 ವರ್ಷ ವೆಯ್ಟ್ ಮಾಡಿ ಇವಾಗ ಆ ಫಿಲಂ ರಿಲೀಸ್ ಆಗ್ತಾ ಇದೆ. ಆ ಫಿಲಂ ನೋಡಕ್ ತುಂಬಾನೇ ಕ್ಯೂರಿಯಾಸಿಟಿಲಿ ಇದೀವಿ. ಆಕ್ಚುಲಿ ನಮ್ಗೆ ಗೀತಾಂಜಲಿ ಟಾಕೀಸ್ ಅಲ್ಲೇ ನಾವು ಟಿಕೆಟ್ ತಗೋಬೇಕು ಅಂತ ಬಹಳ ಟ್ರೈ ಮಾಡಿದ್ವಿ. ಏನಕ್ಕಂದ್ರೆ ನಾವು ಲೋಕಲ್ಸ್ ಅಲ್ವಾ. ಲೋಕಲ್ ಅಲ್ಲಿ ಫಿಲಂ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು, ಬಟ್ ಸಿಗ್ಲಿಲ್ಲ. ಬಟ್ ಸ್ಟಿಲ್ SS ಮಾಲ್ ಅಲ್ಲಿ, ದಾವಣಗೆರೆ SS ಮಾಲ್ ಅಲ್ಲಿ ನಮ್ಗೆ ಒಂದು 5 ಟಿಕೆಟ್ ಅಷ್ಟೇ ಇದ್ವು. ಅದನ್ನ ತಗೊಂಡ್ ಪರ್ಚೇಸ್ ಮಾಡಿದ್ವಿ. ಸೊ ಹಂಗಾಗಿ ನಮಗೆ ಟಿಕೆಟ್ ಸಿಕ್ಕಿದೆ. ನಾವ್ ಇವತ್ತು ಹೋಗ್ತಾ ಇರೋದು ದಾವಣಗೆರೆ SS ಮಾಲ್ಗೆ. ನೋಡಿ, ನಮ್ಮ ಅಕ್ಕ ರೆಡಿ ಆಗಿದ್ದಾರೆ. ಇನ್ನು ಹೊರಗಡೆನೆ ಬರ್ತಾ ಇಲ್ಲ, ಟೈಮ್ ಆಗಿದೆ. ನಮ್ಮ ಭಾವ ಆಲ್ರೆಡಿ ಬಂದು ಕಾರಲ್ಲಿ ಕೂತಿದ್ದಾರೆ. ಟಾಕ್ಸಿಕ್ ಫಿಲಂ ನೋಡೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ. ಟಿಕೆಟ್ ಬುಕ್ ಆದಾಗ್ಲಿಂದಾನು ಫುಲ್ ಕ್ಯೂರಿಯಾಸಿಟಿ. ಬಟ್ ಆ ದಿನ ಬಂದೇ ಬಿಟ್ಟಿದೆ. ನಮ್ಮ ಯಶ್, ಕಿರಾತಕ ಯಶ್, ಮಂಡ್ಯ ಹುಡುಗರ ಜೊತೆಗೆ ಬೆಳೆದಂತ ಯಶ್ ಇಡೀ ಒಂದು ಗ್ಲೋಬ್ನೇ ತಿರುಗಿ ನೋಡುವಂತ ಒಂದು ಕೆಲಸನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂಡಿಯನ್ ಸಿನಿಮಾ ಲೆವೆಲ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಹುಡುಗ ಬೆಳೆದಿದ್ದಾನೆ ಅಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಯಶ್ ಅವತ್ತು ಹೀಗೆ ಬೆಳಿಲಿ ಅಂತ ಹೇಳ್ತಾ ನಾವು ಅಲ್ಲಿ ಹೋಗೋಣ. ಟಾಕೀಸ್ ಹತ್ರ, SS ಮಾಲ್ ಹತ್ರ ಹೋಗೋಣ. ಕ್ರೌಡ್ ಹೇಗಿರುತ್ತೆ ನೋಡೋಣ, ಫಿಲಂ ನೋಡೋಣ. ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಫಿಲಂ ಒಂದು ವಿಜುವಲ್ಸ್, ಆಮೇಲೆ ಫಿಲಂ ಸ್ಟೋರಿ ಯಾವ ತರ ಇತ್ತು, ಸಾಂಗ್, BGM ಎಲ್ಲ ಹೇಗಿದೆ ಅಂತ ನಾನು ಆಫ್ಟರ್ ಮೂವಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡಿ, ಒಬ್ಬೊಬ್ರೆ ಬರ್ತಾ ಇದಾರೆ. 10:30ಗೆ ಶೋ ಇರೋದು. ಇನ್ನು ವಿದ್ಯಾ ಮತ್ತೆ ನಮ್ಮ ಮಾರುತಿ ಇನ್ನ ಬಂದಿಲ್ಲ. ಅವ್ರಿಗೆ ವೇಟ್ ಮಾಡ್ತಾ ಇದೀವಿ. ಟೈಮ್ ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು. ಸಖತ್ ಲೇಟ್ ಮಾಡ್ತಾ ಇದಾರೆ ಅವರು. ಬರ್ರಿ ಬೇಗ ಹತ್ಕೊಳ್ಳಿ. ಓಕೆ, ಹೋಗೋಣ. ವಿದ್ಯಾ ಅವ್ರು ಮುಂದ್ಗಡೆ ನಮ್ಮ ಮಾರುತಿ ಬಂದು ಇವಾಗ ಜಾಯಿನ್ ಆದ್ರು. ಇನ್ನ ಒಬ್ರು ಬರ್ಬೇಕಿದೆ. ನಮ್ ವಿದ್ಯನ್ಗೆ ವೇಟ್ ಮಾಡ್ತಾ ಇದೀವಿ. ನೋಡಿ, ಇನ್ನೂ ಬಂದಿಲ್ಲ. ನಮ್ಮ ಭಾವರಲ್ಲೇ ಬಂದು ಕೂತಿದ್ದಾರೆ. ಫಿಲಂ ಶೋ ಬಂದು 10:30 ಇವ್ರಿಗೆ ಬೇಗ ರೆಡಿ ಆಗಿ ಅಂದ್ರೆ ತುಂಬಾ ಲೇಟ್ ಮಾಡಿದಾರೆ. ನೋಡಿ, ಫಿಲಂ ಸ್ಟಾರ್ಟ್ ಆದ್ಮೇಲೆ ಹೋಗ್ತೀವಿ ಅನ್ಸುತ್ತೆ ಇವತ್ತು. ಇನ್ನು ನಮ್ ವಿದ್ಯಾ ಇನ್ನೂ ಬಂದಿಲ್ಲ. ಅವಳಿಗೆ ವೇಟ್ ಮಾಡ್ತಾ ಇದೀವಿ. ಲೇಟ್ ಮಾಡಿದ್ರೆ ಬಿಟ್ಟು ಹೋಗ್ಬಿಡ್ತೀವಿ ಅಷ್ಟೇ. ಅಷ್ಟು ಕ್ಯೂರಿಯಾಸಿಟಿ ಇದೆ ನಮ್ಗೆ ಫಿಲಂ. ಈಗ ನೋಡಿ, ಇವಾಗ ಬರ್ತಾ ಇದ್ದಾಳೆ. ಲೇಟ್ ಆಗಿದೆ ಅಂತ ಹೇಳಿದ್ರೆ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದ್ದಾಳೆ. ಬೇಗ ಬಾ, ಲೇಟ್ ಆಗಿದೆ. ಇಲ್ಲಿ ನೋಡಿ, ಮೇಡಮ್ ಇವಾಗ ಬಂದು ಹತ್ಕೊಂಡಿದ್ದಾರೆ. ಫಿಲಂ ಸ್ಟಾರ್ಟ್ ಆದ್ಮೇಲೆ ಓಕೆ ನಾವು, ಗೊತ್ತಾಯ್ತಾ? ಬೇಗ ಬರೋದ್ ಬಿಟ್ಟು ಹೋಗೋಣ. ಓಕೆ, ಲೆಟ್ಸ್ ಗೋ. ನೋಡಿ, ಹೋಗ್ತಾ ಇದೀವಿ. ಇವಾಗ ಟೈಮು ಎಷ್ಟಕ್ಕೆ? 10 ಗಂಟೆ ಮೇಲಾಗಿದೆ ಅಂತೆ. ನಿಮಗೆ ಯಾವ್ದು ಇಷ್ಟ ಯಶ್ ಫಿಲಂ ಅಲ್ಲಿ ಫೇವ್ರೆಟ್? ನಮಗೆ ಫೇವ್ರೇಟ್ ಯಶ್ ಫಿಲಂ ಅಂದ್ರೆ ಕಿರಾತಕ ಮೂವಿ. ಆಕ್ಚುಲಿ ನಮಗೆ ಯಶ್ ಆ ತರನೇ ಇಷ್ಟ. ಆ ತರದ ಫಿಲಂ ತೆಗಿಬೇಕಂತ. ಈ ಟಾಕ್ಸಿಕ್ ಅದೆಲ್ಲ ಸುಮ್ನೆ ಬರೀ ಫೈಟಿಂಗ್ ಹೊಡೆದಾಟ ಇರುತ್ತೆ. ಬಟ್ ಕಿರಾತಕ ಮೂವಿ ಯಶ್ ಹೊಡೆದಾಟ ಅದೆಲ್ಲ ನಿಮಗೆ ಇಷ್ಟ ಆಗಲ್ಲ ಏನಲ್ಲ? ಇಲ್ಲ, ನಮ್ಗೆ ಕಿರಾತಕ ಕಾಮಿಡಿ ಇರುತ್ತಲ್ಲ, ಲವ್ ಸೀನ್ಸ್, ಕಾಮಿಡಿ, ನೇಚರ್, ಮತ್ತೆ ಆ ತರದ ಫಿಲಂ ಯಶ್ ಅವ್ರು ತೆಗಿಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಲವ್ ಸೀನ್ಸ್ ಯಶ್ ಫಿಲಂ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಕೊಡ್ಬೇಕಲ್ಲ. ಸಂತು ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರೈಟ್ ಆಗಿ ಫಾರ್ವರ್ಡ್, ಆತರ. ಸಂತು ಸ್ಟ್ರೈಟ್ ಫಾರ್ವರ್ಡ್ ಆ ಫಿಲಂ ತುಂಬಾ ಇಷ್ಟ. ಚಿಕ್ಕಪ್ಪ, ನಿಮಗೆ ಯಾವ್ದು ಇಷ್ಟ? ನೀವು ಮೂವೀಸ್ ಎಲ್ಲ ನೋಡಿದೀರಾ ಯಶಿನವು? ತುಂಬಾ ಚೆನ್ನಾಗಿರೋ ಫಿಲಂ ಹೆಸರು ಹೇಳಿದ್ರು. ಯಶ್
ಮೊದಲನೇ ಫಿಲಂ ಹಿಟ್ ಆಗಿದ್ದು ಮೊಗ್ಗಿನ ಮನಸ್ಸು. ಈಗ ಇಟ್ಕೊಂಡಿದ್ದಾರೆ ಅದನ್ನ ನೋಡಿ. ನಮ್ ಮಾರುತಿ ಅವರು ಯಶ್ ಫಿಲಂ ಬಗ್ಗೆ ಅವ್ರಿಗೆ ಯಾವ್ದು ಇಷ್ಟ ಆಗಿರೋ ಫಿಲಂ ಅದ್ರ ಬಗ್ಗೆ ಹೇಳ್ತಾರ ನೋಡ್ರಿ. ಸಿನಿಮಾ ಚಪ್ಲಿ ಅವೆಲ್ಲ. ಮೊಗ್ಗಿನ ಮನಸ್ಸು, ರಾಮಾಚಾರಿನೋ ಅಲ್ಲಿ ಒಂದ್ ಇದನ್ನ ಇಟ್ಟಾರ ನೋಡು, ನೀರಿನ ಜಗ್. ಯಾವ್ದು ಇಷ್ಟ ಇಲ್ಲ. ಯಾವ್ದು ಇಷ್ಟ ಇಲ್ದೆ ಪಿಕ್ಚರ್ ನೋಡಕ್ ಹೋಗ್ತದ್ಯಾ? ಪಿಕ್ಚರ್ ನ ಸುಮ್ನೆ ನೋಡೋಲ್ಲ, ಅದನ್ನ ಜಸ್ಟ್ ನೋಡ್ತಾರೆ, ಇಷ್ಟ ಪಡಲ್ಲ ಅಷ್ಟೇ. ಇವರು ನಿನ್ನೆ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಂಚಲನೆ ಮೂಡಿಸಿದೆ. ನಮ್ಮ ಇಡೀ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ವ್ಯೂಸ್ ಹೋಗಿದ್ದಾವೆ ಬಹಳ. ಬಟ್ ಅಷ್ಟು ಸ್ಪೀಡ್ ಆಗಿ 2.5 ಮೇಲೆ 2.5 ಮಿಲಿಯನ್ ಗಿಂತ ಜಾಸ್ತಿ ಆಗಿದೆ. ಅಷ್ಟು ಹೋಗಿದ್ದಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ವಿದ್ಯಾ ಅವ್ರ ಅಣ್ಣರಿಗೆ ಸೇರ್ಬೇಕಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ನೆಕ್ಸ್ಟ್ ನೀವು ಧ್ರುವಲಕ್ಕೆ ನಿಮ್ ಮಕ್ಕಳನ್ನ ಬಿಟ್ ಬಂದಿರೋದಕ್ಕೆ ಖುಷಿ ಪಡ್ತಿದ್ದೀರಾ, ಏನು ಬಿಟ್ ಬಂದ್ವಿ ಅಂತ ಫೀಲ್ ಆಗ್ತಿದ್ದೀರಾ? ನಾ ಹೇಳ್ತೀನಿ. ಹೇಳಿ ಹೇಳಿ. ಇವತ್ತು ಅವ್ರನ್ನ ಬಿಟ್ಟು ಬಂದಿರೋದಕ್ಕೆ ಆಕ್ಚುಲಿ ಇವ್ರಿಬ್ರು ಖುಷಿಯಾಗಿರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಿಲಂ ನೋಡಕ್ ಏನಾದ್ರು ಅವ್ರಿಬ್ರು ಬಂದಿದ್ರೆ ಅಲ್ಲಿ ಫಿಲಂ ನೋಡ್ತಾ ಇರ್ಲಿಲ್ಲ ಇವ್ರು. ಅವ್ರಿಬ್ರನ್ನ ನೋಡ್ಕೊಳ್ಳೋದು, ಅವ್ರಿಬ್ರು ಆಗ್ತಿತ್ತು. ಅಲ್ಲಿ ಯಶ್ ಫೈಟಿಂಗ್ ನೋಡ್ತಾ ಇರ್ಲಿಲ್ಲ, ಇವರಿಬ್ರು ಫೈಟಿಂಗ್ ನೋಡ್ತಾ ಇದ್ರು. ಆಮೇಲೆ ಅಲ್ಲಿ ಕತ್ಲೆ ಬೇರೆ ಇರ್ತೈತಿ, ಅಲ್ಲಿ ಹೋದ ಇಲ್ಲಿ ಹೋದ, ನಮಗೂ ಕೂಡ ನೋಡ ಅವನ್ ಅಲ್ಲಿ ಹೋದ, ನೋಡ ಮಾರ್ತಿ ಇಲ್ಲಿ ಹೋದ ಅಂತಂದು ತಲೆ ತಿಂದ್ಬಿಡೋರು. ಸೊ ಅದಕ್ಕಾಗಿ ಅವ್ರನ್ನ ಇವತ್ತು ಮನೇಲಿ ಒಂದ್ ದಿವಸ ಡ್ರಾಪ್ ಮಾಡಿ ಬಂದಿದ್ದೀವಿ. ಆದ್ರೂ ನಿಮಗೆ ಧ್ರುವ ಅವ್ರನ್ನ ಬಿಟ್ಟಿರೋದಕ್ಕೆ ಕಷ್ಟ ಆಗುತ್ತಲ್ಲ? ಕಷ್ಟ ಆಗುತ್ತೆ, ಏನ್ ಮಾಡೋದು, ವಿಡಿಯೋ ಕಾಲ್ ಮಾಡಿ ದಾವಣಗೆರೆಗೆ ಎಂಟ್ರಿ ಆಗಿ ಇವಾಗ ನೆಕ್ಸ್ಟ್ SS ಮಾಲ್ ಹತ್ರ ಬರ್ತಾ ಇದೀವಿ. ಇನ್ನೇನ್ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಬಿಲ್ಡಿಂಗ್ ಕಾಣ್ತಾ ಇತ್ತಲ್ಲ, ಅದೇ ರಾಮನಗರ ಶಿವಶಂಕರಪ್ಪನವರ ಮಾಲ್. ಹೌದಾ? ನೋಡಿ, ಫಸ್ಟ್ ಶೋ ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಶೋಗೆ ವೇಟ್ ಮಾಡ್ತಿದ್ದಾರೆ. ನೋಡಿ ಎಷ್ಟೊಂದ್ ಜನ ಬಂದಿದ್ದಾರೆ. ನಾವು ಇರ್ತೀವಿ. ನೆಕ್ಸ್ಟ್ ಶೋ ಅಲ್ಲಿ ನಾವು ಕೂಡ ಇರ್ತೀವಿ. ಬನ್ನಿ ಹೋಗೋಣ. ಪಾರ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಡೌನ್ ಇದೆ ಇಲ್ಲಿ, ನೋಡ್ತಿರ್ಬೋದು. ಡೌನ್ ಅಲ್ಲಿ ಗ್ರೌಂಡ್ ಅಲ್ಲಿ ಇರೋದಲ್ವಾ, ಡೌನ್ ಇರುತ್ತೆ. ಮೆಲ್ಲಕ್ಕೆ ಗುಹೆ ತರಾನೇ ಫೀಲ್ ಅನ್ಸುತ್ತೆ. ನೀವಿರಕ್ಕರ ಭಯ ಯಾಕೆ? ಹೌದು, ಎಲ್ಲ ಪಾರ್ಕ್ ಮಾಡಿ ಫಿಲಂ ನೋಡಕ್ ಹೋಗ್ತಿದ್ದಾರೆ. ಕೆಲವರು ಹೊರಗ್ ತೆಗಿತಾ ಇದಾರೆ ಗಾಡಿನ. ನೋಡಿ, ಕಾರ್ ಪಾರ್ಕ್ ಮಾಡಿದ್ವಿ, ಎಲ್ಲ ಇಳಿತಾ ಇದ್ದಾರೆ. ನಮ್ಮ ಯಜಮಾನ್ರು ಹೇಳಿದ್ರು ಇವಾಗ ಇನ್ನೇನ್ ಫಿಲಂ ನೋಡಕ್ ಹೋಗದೆ. ನಾನು 3 ವರ್ಷಕ್ಕೆ ಮದ್ವೆ ಆದ್ಮೇಲೆ ಮೊದಲನೇ ಫಿಲಂ ನಾನು ನಮ್ಮ ಯಜಮಾನ್ರ ಜೊತೆಗೆ ಬರ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. ನಿಮಗೆ ಮದ್ವೆ ಆದ್ಮೇಲೆ ಆಕ್ಚುಲಿ ಫಿಲಮ್ ನಾನ್ ಕರ್ಕೊಂಡೇ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಲಾಸ್ಟ್ ಯಾವ್ದು ನಿನ್ ಫಿಲಂ ನೋಡಿದ್ದು? ಲಾಸ್ಟ್ ಜೇಮ್ಸ್. ಬನ್ನಿ ಹೋಗೋಣ. ಮದ್ವೆ ದಿನ ಮುಂಚೆ, ಮದ್ವೆ ಫಿಕ್ಸ್ ಆಗಿರ್ಲಿಲ್ಲ, ನೋಡೋಣ ಎಕ್ಸ್ಪೀರಿಯನ್ಸ್. ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಟಿಕೆಟ್ ತಗೋಬೇಕು. ಸೊ ನಮ್ದು ಟಿಕೆಟ್ ಆಲ್ರೆಡಿ ಆನ್ಲೈನ್ ಅಲ್ಲಿ ತಗೊಂಡಿರೋದ್ರಿಂದ ನಮ್ಗೆ ಡೈರೆಕ್ಟ್ ಆಗಿ ಎಂಟ್ರಿನ ಕೊಡ್ತಾ ಇದ್ದಾರೆ. ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಶಾಪ್ಗಳಿದಾವಲ್ಲ, ಕ್ಯಾಂಡಿ, ಕೋಕೋ ಕೋಲಾ, ಇಲ್ಲಿ ಸಖತ್ ರೇಟು. ಒಂದು 600-700 ರೂಪಾಯಿಗೆ ಇಂಟರ್ವ್ಯೂ ಬಿಟ್ಟಾಗ ಇಲ್ಲಿ ದುಡ್ಡು ಖರ್ಚಾಗುತ್ತೆ. ಸೊ ನಮ್ ಗೀತಾಂಜಲಿ ಪುಷ್ಪಾಂಜಲಿಲಿ 10 ರೂಪಾಯಿ ಚಿಪ್ಸ್ ನಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಫಿಲಮ್ನೇ ಮುಗಿಸ್ಬಿಡ್ತೀವಿ. ಬಟ್ ಇದು SS ಮಾಲ್ ತುಂಬಾ ಕಾಸ್ಟ್ಲಿ. ಸೊ ನಮ್ಗೆ ಗೀತಾಂಜಲಿ ಟಾಕೀಸೇ ಇಷ್ಟ. ನಮ್ಗೆ ಸೀಟ್ ಇಲ್ಲಿ ಸಿಕ್ಕಿರೋದು ಲಾಸ್ಟ್ ಅಲ್ಲಿ ಅಲ್ಲ, ಫ್ರಂಟ್ ಸೀಟ್ ಅಲ್ಲಿ.
ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವಾಗಿನ ಮಾರ್ನಿಂಗ್ ಶೋ 10:45 ಶೋ ಮುಗಿಸ್ಕೊಂಡು ಟಾಕ್ಸಿಕ್ ಮೂವಿನ ನೋಡ್ಕೊಂಡು ಬಂದಿದ್ವಿ. ಇವಾಗಿನ ಗಾಡಿ ಹೊರಗೆ ತಗೊಂಬಂದು ನಿಲ್ಸಿದ್ವಿ. ಈಗ ನಾವು ಆನೆಸ್ಟ್ ರಿವ್ಯೂ ಕೊಡ್ತೀವಿ ಅಂತ ಹೇಳಿದ್ವಿ. ಟಾಕ್ಸಿಕ್ ಮೂವಿ ಹೇಳ್ಬೇಕಂದ್ರೆ ಯಶ್ ಅವರು ಅದ್ಭುತವಾದಂಥ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಫೈಟ್ ಸೀನ್ ಆಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು, ವಿಜುವಲ್ಸು, ಆಮೇಲೆ ಆ ಬಿಲ್ಡಪ್ ಸೀನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಈಗಿನ ಒಂದು ಯೂತ್ಗೆ ಏನು ಬೇಕೋ ಅದನ್ನು ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟೋರಿ ಕೂಡ ಹಾಗೇ ಇದೆ, ಚೆನ್ನಾಗಿದೆ, ನೋಡ್ಬೋದು, ಫಿಲಮ್ನ ನೋಡ್ಬೋದು ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ವಿದ್ಯಾ ಅವರು ಒಂದು ಟಾಕ್ಸಿಕ್ ಬಗ್ಗೆ ಏನಾದರೂ ಒಂದು ಹೇಳ್ತಾರೆ, ಬನ್ನಿ ಕೇಳೋಣ. ವಿದ್ಯಾ ಅವರೇ, ಹೆಂಗಿತ್ತು ಫಿಲಮು? ಚೆನ್ನಾಗಿತ್ತಾ? ಟಾಕ್ಸಿಕ್ ಥರನೇ ಇತ್ತಾ? ಹೌದಾ? ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತಂತೆ. ಟಾಕ್ಸಿಕ್ ಥರನೇ ಮೂವಿ ಇತ್ತಂತೆ. ಚೆನ್ನಾಗಿದೆ. ಅವ್ರ ಮಗನ ಪಾರ್ಟ್ ಆಗಿರ್ಬೋದು, ತಂದೆ ಪಾರ್ಟ್ ಆಗಿರ್ಬೋದು, ಕತೆ ಹೇಳೋದು ಎಲ್ಲ ತುಂಬ ಚೆನ್ನಾಗಿದೆ. ಯಶ್ ಅವ್ರಿಗೆ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ಇನ್ನೂ ಬೆಳೀಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಈ ವಿಡಿಯೋನ ಮುಗಿಸೋವಂಥ ಸಮಯ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ದೊಡ್ಡ ಮನೆ ಜೋಡಿ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್